ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ ಇವಾಗ 3 ಆಗ್ಯದ್ರಿ. ಇವಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೊಲಕ್ಕೆ ಬಂದಿದ್ದೇವ್ರಿ ಇವತ್ತು. ಯಾಕಂದ್ರೆ ಒಂದು ಸ್ವಲ್ಪ ಕಬ್ಬಿಗೆ ನೀರು ಉಣಿಸತ್ತಿದ್ರು ಅವರು. ಅದ್ರಾಗ ಬೇರೆ ಇನ್ನೊಂದು ಸ್ವಲ್ಪ ಗೋದ್ಯಾಗ ಒಂದು ಸ್ವಲ್ಪ ದಮ್ ಹುಲ್ಲಾಗಿತ್ತು. ಹಂಗಾಗಿ ಕಸಿಂದ ತೆಗೆದ್ರಾಯ್ತು ಅಂತೇಳಿ ಬಂದಿದ್ದೆವು. ಇವತ್ತಿನ ಲಾಗಂತೂ ಸ್ಕಿಪ್ ಮಾಡಿದ್ರಿ ನೋಡಿರಿ ಕೊನೆ ಎಂಡರಿಗೂ ಇವತ್ತಿನ ವಿಡಿಯೋ ಹೆಂಗದಂತೇಳಿ. ಇದಕ್ಕೆ ಗೋಧಿಗೆ ಈ ಸೈಡಿಗೆಲ್ಲ ನೀರು ಉಣಿಸಿದ್ರಿ, ಹಾಗಾಗಿ ಹಸಿ ಇತ್ತು. ಆ ಸೈಡಿಂದ ಒಂದು ಸ್ವಲ್ಪ ಒಣಗಿತ್ತು, ಆ ಕಡೆಲ್ಲ ತೆಗೆದಿದ್ದ. ಆ ಕಡೆ ಎಲ್ಲ ದಮ್ ಹುಲ್ಲಾಗಿತ್ತು ರೀ. ಹಂಗಾಗಿ ಕಿಸಿಂದ ಅದಿಟ್ಟು ಕಿತ್ತು ಅವ್ರು ಇಷ್ಟ ನೀರು ಉಣ್ಸತ್ತಿದ್ರು ಕಬ್ಬಿಗೆ. ಈಗ ಕೊಡತ್ತು ಇಲ್ಲೇ ಬಿಚ್ಚಿ ಜೋಡಸ್ ಹೋಗಿ ಮುಟ್ಟೆವನಲ್ಲ. ಇವತ್ತು ಹೊಲಕ್ಕೆ ಬರಬೇಕಾದಂತೂ ಭಾಳಷ್ಟು ಲೇಟ್ ಆಗಿತ್ತು ರೀ. ಟೈಮ್ 11 ಆಗಿತ್ತು. ಲೈಟ್ ಭೀ 11ಕ್ಕೆ ಬಂದಿರ್ತಾವೆ. ಯಾಕಂದ್ರೆ ಮುಂಜಾನೆ ಲೈಟ್ ಇದ್ದಿಲ್ಲ, ಈಗ 11ಕ್ಕೆ ಬರ್ತಾವಂತೆ. ಅದ್ರಾಗ ಬರೀ ಲೇಟ್ ಭೀ ಆಗಿತ್ತು ಹೊಲಕ್ಕೆ ಬರ್ಬೇಕಾದ್ರೆ. ಈಗ ಗೋದ್ಯಾಗ ಒಂದು ಸ್ವಲ್ಪ ಪೈಲೇನೆ ಕಸ ತೆಗಿಬೇಕಾದ್ರಂತೂ ಕಸ ತೆಗೆದಿಲ್ಲ ರೀ. ಗೋದ್ಯಾಗ ಹುಲ್ಲಾಗಿದ್ದಿಲ್ಲ, ಹಂಗಾಗಿ ಕೆಸಿಂದ ಒಂದು ಸ್ವಲ್ಪ ದಮ್ ಹುಲ್ಲಾಗಿತ್ತು. ಅದಿಷ್ಟು ತೆಗೆದ್ರಾಯ್ತು ಅಂತೇಳಿ ಕೆಸಿಂದ ಅದಿಷ್ಟು ತೆಗೆದೆವು. ಇವಾಗ ಇದಕ್ಕೆ ನೀರು ಉಣ್ಸತ್ತಿದ್ರಿ ಕಬ್ಬಿಗೆ. ಅದಿಷ್ಟು ಕಬ್ಬಿಗೆ ನೀರು ಉಣ್ಸೋದು ಭೀ ಆಗಿತ್ತು. ಅದ್ರಾಗ ಬೇರೆ ಲೈಟ್ ಭೀ ಜಲ್ದಿನೇ ಹೋಗಿದ್ವು. ಹುರಿಜೋಳ ಆಲತ್ತದ 2-3 ತಡಿ ಹಂಗೆ ತೊತ್ತಿರೈತಿ ನಿನಗೆ. ಇದೇ ಒಂದು ತೋತು, ಮ್ಯಾಲಿನ ಪಟ್ಟಿ ತೊಳಲ್ಲ. ಸಂಜೆ ಟೈಮಿಗೆ ವಿಡಿಯೋ ಮಾಡಬೇಕಾದ್ರಂತೂ ಜಾಸ್ತಿ ಕ್ಲಿಯರ್ ಬರೋಂಗಿಲ್ಲ ರೀ. ಆದರೂ ಇವಾಗ ನಾವು ಮನೆಗೆ ಹೊಂಟಿದ್ದೆವು. ಒಂದಿಷ್ಟು ಕುರಿಗೆ ಮೇವು ತೊಗೋಬೇಕಾದ್ರಂತೂ ಏನೂ ತೊಗೊಂಡಿಲ್ಲ ರೀ. ಮುಂಜಾನೆ ತೊಗೊಂಡು ಬಂದಿರೋರು. ಯಾಕೆಂದ್ರೆ ಮುಂಜಾನೆ ಒಂದು ಫೆರೆ ದೊಡನೆ ಬಂದು ಹೋಗಿರ್ತಾರೆ ಹೊಲಕ್ಕೆ. ಹಾಗಾಗಿ ಕಿಸಿಂದ ಇವತ್ತೇನೋ ಕುರಿಗೆ ಮೇವು ತೊಗೋಬೇಕಾದ್ರಂತೂ ಜಾಸ್ತಿ ಏನೋ ಮೇವೋದು ಇಲ್ಲ ರೀ ಈ ಸೈಡ್ ಅಂತೂ. ಯಾಕಂದರೆ ಈ ಥರ ಕುರಿಗಳು ಚಡಿ ತಪ್ಪಲ ಅದು ಏನೂ ಇದ್ದಿದ್ದಿಲ್ಲ. ಇದೇ ಹತ್ತಿ ತಪ್ಪಲ ಇಲ್ಲಾಂದ್ರೆ ಒಂದು ಸ್ವಲ್ಪ ಆ ಸೈಡ ಮಟಿಗೆ ಬೆಳಕ ಮೇವು ಇತ್ತು, ಅದೇ ತೊಗೊಂಡು ಹೋಗ್ಬೋದು. ಅದ್ರ ಜಾಸ್ತಿ ಏನೋ ಕುರಿ ತಿನ್ನಂಗಿಲ್ಲ ಆ ಥರದ ಮೇವು. ಚಡಿ ಇದ್ರೆ ಏನೋ ಭಾಳಷ್ಟು ಹತ್ತಿರ್ತದೆ. ಹಂಗಾಗಿ ಕಿಸಿಂದ ಈ ಸಲ ಇವತ್ತಿಂದ ತೊಗೊಂಡಿದ್ದಿಲ್ಲ ರೀ ಮೇವು. ಅದ್ರಾಗ ಬೇರೆ ಮನೆ ಒಂದಿಷ್ಟು ತೊಗರಿ ಬಡ್ದು ರಾಶಿ ಮಾಡಿದ್ದೇವಲ್ಲ ರೀ. ಕುರಿಗಳಿಗೆ ಅದು ಆತು ಅಂತೇಳಿ ಬಡ್ದು ಮಾಡಿದ್ದೆವು ಅದಿಷ್ಟು. ಹೊಟ್ಟೆ ಬೇರೆ ಇತ್ತು. ಅದು ಟೈಮ್ ಅಂತೂ 6:30 ಆಗಿ ಹೋಗ್ಯದ್ರಿ. ಅದಕ್ಕೆ ಇವಾಗ ಹೊಂಟಿ ಮನೆಗೆ. ಇದು ಅಂತೂ ಮುಂಜಾನೆ ದಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ರೀ ನಾನು. ಯಾಕಂದ್ರೆ ಒಂದೇ ದಿನಕ್ಕೆ ನನಗೆ ಭಾಳಷ್ಟು ಒಂದಿನ ಆಗೋಷ್ಟು ವಿಡಿಯೋ ಮಾಡಿಡೋದು ಆಗಂಗಿಲ್ಲ. ಹಾಗಾಗಿ ಕಿಸಿಂದ ಈ ಥರ ಒಂದು ಸ್ವಲ್ಪ ಒಂದೊಂದು ದಿನಕ್ಕೆ ಸ್ವಲ್ಪ ವಿಡಿಯೋ ಮಾಡಿರ್ತೀನಿ ನಾನು. ಮನೆಯಾಗಿದ್ರಂತೂ ಒಂದಿನ ವಿಡಿಯೋ ಒಂದಿನಕ್ಕೆ ಆಗಿರ್ತದೆ. ಹಾಗಾಗಿ ಕಿಸಿಂದ ಇವಾಗ ಮತ್ತೆ ರಿಪೀಟ ಮುಂಜಾನೆ ವಿಡಿಯೋ ಸ್ಟಾರ್ಟ್ ಮಾಡತ್ತಿದ್ರಿ. ಇಲ್ಲಿ ಒಂದಿಷ್ಟು ಪಲ್ಯ ಮಾಡ್ಬೇಕಂತ ಕಿಸಿಂದ ಉಳ್ಳಾಗಡ್ಡಿ ಅದು ಹೋಳಿ ಇಟ್ಟಿದ್ದೆ. ಅದಕ್ಕೆ ಮೊದಲಿಗೆ ಒಂದಿಷ್ಟು
ಪಲ್ಯ ಮಾಡಿಕಿಟ್ಕೇಸಿಂದ ಆಮೇಲೆ ರೊಟ್ಟಿ ಮಾಡಿದ್ರಿತ್ತು ಅಂತೇಳಿ ಕಿಸಿಂದ ಒಂದು ಸ್ವಲ್ಪ ಪಲ್ಯ ಮಾಡತ್ತಿದ್ದೀಗ. ಇವಾಗಂತೂ ಡೈಲಿ ವಿಡಿಯೋ ಅಂತೂ ನಾನು ಅಪ್ಲೋಡ್ ಮಾಡತ್ತಿದ್ದಿಲ್ಲ ರೀ, ಯಾಕಂದರೆ ಎಡಿಟಿಂಗ್ ಮಾಡೋದೇ ಆಗಲಾಗಿತ್ತು ನನಗೆ. ಹಂಗಾಗಿ ಕಿಸಿಂದ ವಿಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ಭಾಳಷ್ಟು ಎಣಿದಿರ್ತದೆ. ಅದ್ರಾಗ ಬೇರೆ ಒಂದು ಸ್ವಲ್ಪ ಹತ್ತಿ ಬಿಡ್ಸಕ್ಕೆ ಕೂಲಿದವ್ರು ಹೊಂಟಿರಲ್ಲ ರೀ, ಹಂಗಾಗಿ ಕಿಸಿಂದ 4-5 ದಿನ ಆಯಿತು ಕಂಟಿನ್ಯೂ ವಿಡಿಯೋ ಮಾಡತ್ತಿದ್ದಿಲ್ಲ ನಾನು. ಎಡಿಕೊಂದೊಂದು ವಿಡಿಯೋನ ಅಪ್ಲೋಡ್ ಮಾಡತ್ತಿದ್ದೆ. ಆದರೆ ಇವತ್ತಿನ ವಿಡಿಯೋ ಅಂತೂ ಭಾಳಷ್ಟು ಅಂದರೆ ಟೈಮಿಗೆ ವಿಡಿಯೋ ಅಂತೂ ಅಪ್ಲೋಡ್ ಮಾಡಿದ್ದಿಲ್ಲ ರೀ. ಎಷ್ಟು 1ಕ್ಕೆ 2ಕ್ಕೆ ಈ ಥರ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆದರೂ ಎಷ್ಟು ನ್ಯೂಸ್ ಬರಬೇಕು ಅಷ್ಟು ನ್ಯೂಸ್ ಹೊಂಟಿತ್ತು. ಹಂಗಾಗಿ ಕಿಸಿಂದ ಇವತ್ತಿನ ವಿಡಿಯೋ ಅಂತೂ ಭಾಳಷ್ಟು ಲೇಟ್ ಮಾಡಿ ಹೊಂಟಿತ್ತು ರೀ. ಸ್ಕಿಪ್ ಮಾಡಿದೆ ಕೊನೆ ಎಂಡ್ವರೆಗೂ ನೋಡಿರಿ. ಇವಾಗ ಅದಿಷ್ಟು ಪಲ್ಯ ಮಾಡಕತ್ತಿದ್ರಿ. ಪಲ್ಯ ಮಾಡ್ಕೇಸಿಂದ ಒಂದು ಸ್ವಲ್ಪ ಚಪಾತಿ ಮಾಡಬೇಕು. ಚಪಾತಿ ಮಾಡಿ ಮತ್ತು ಒಂದಿಷ್ಟು ರೊಟ್ಟಿ ಮಾಡಬೇಕು. ಯಾಕಂದರೆ ಡೈಲಿ ನಾನು ಒಂದಿಷ್ಟು ಚಪಾತಿ ರೊಟ್ಟಿ ಎರಡೂ ಮಾಡಿರ್ತೀನಿ. ಒಂದಿಷ್ಟು ಜನ ರೊಟ್ಟಿ ಉಣಂಗಿಲ್ಲ, ಒಂದಿಷ್ಟು ಜನ ಚಪಾತಿ ಉಣಂಗಿಲ್ಲ. ಹುಡುಗರಿಲ್ಲ ಅಂತೂ ರೊಟ್ಟಿ ಮಾಡಿದ್ರೆ ರೊಟ್ಟಿ ಅಂತೂ ಉಣಂಗಿಲ್ಲ ರೀ. ಹಂಗಾಗಿ ಕಿಸಿಂದ ಬರೀ ಚಪಾತಿ ಮಾಡಿದ್ರಂತೂ ಮುದ್ದೆ ಉಣಂಗಿಲ್ಲ. ಅವ್ರಿಗಂತೂ ಒಟ್ಟು ಗೋಧಿ ಅನ್ನನೇ ಉಣಂಗಿಲ್ಲ ಅವರು. ಬರೀ ಏನೋ ಸಂಜೆಗೆ ಒಂದು ಟೈಮ ಉಂಡಿರ್ತಾರೆ. ಈ ಥರ ಮುಂಜಾನೆ ಮಧ್ಯಾಹ್ನಕ್ಕೆ ಚಪಾತಿ ನಡೆಯಂಗಿಲ್ಲ. ಹಂಗಾಗಿ ಕಿಸಿಂದ ಒಂದು ಸ್ವಲ್ಪ ರೊಟ್ಟಿ ಒಂದು ಸ್ವಲ್ಪ ಚಪಾತಿ ಮಾಡಿಬಿಟ್ರೆ ಆಯಿತು. ಹುಡುಗರಿಗೆ ಭೀ ಆಗಿರ್ತಾವೆ ಮತ್ತು ರೊಟ್ಟಿ ಉಣ್ಣೋರಿಗೆ ಭೀ ಆಗಿರ್ತಾವೆ ಅಂತ ಕಿಸಿಂದ ಯಾವುದೇ ಪಲ್ಯ ಮಾಡಿರಲಿ, ಪಲ್ಯ ಅಂತೂ ಯಾವುದಿದ್ರೂ ಭೀ ಇರುತ್ತೆ. ಆದರೆ ರೊಟ್ಟಿ ಚಪಾತಿ ಎರಡೂ ಮಾಡಿರಬೇಕು. ಹಂಗಾಗಿ ಕಿಸಿಂದ ಇದಿಷ್ಟು ಫಸ್ಟ್ ಪಲ್ಯ ಮಾಡತ್ತೀನಿ ನಾನು. ಮೊದಲಿಗೆ ಒಂದಿಷ್ಟು ಗೋಧಿ ಹಿಟ್ಟು ನಾದಿಟ್ಟಿರ್ತೀನಿ, ಯಾಕಂದರೆ ರೊಟ್ಟಿ ಮಾಡತಕ್ಕಂತೂ ಒಂದು ಸ್ವಲ್ಪ ಹಿಟ್ಟು ನೆಂದಿರ್ತದಲ್ಲ ರೀ. ಹಂಗಾಗಿ ಕಿಸಿಂದ ಅದಿಷ್ಟು ರೊಟ್ಟಿ ಆಮೇಲೆ ಚಪಾತಿ ಮಾಡಿಬಿಟ್ರೆ ಆಯ್ತು ಅಂತೇಳಿ ಕಿಸಿಂದ ರೊಟ್ಟಿ ಏನು ಜಾಸ್ತಿ ಏನು ಮಾಡಂಗಿಲ್ಲ ರೀ. ಒಂದು 5-8 ಅಷ್ಟು ರೊಟ್ಟಿ ಮಾಡಿದ್ರೆ ಸಾಕು, ರಗಡಾಗಿ ಬಿಡ್ತಾವೆ. ಆ ಚಪಾತಿನೇ ಹಿಂದ್ಗಡೆ ಮಾಡಿರ್ತೀನಿ. ಆದ್ರೂ ಒಂದು ಸ್ವಲ್ಪ ಜಲ್ದಿ ಅಡುಗೆ ರೊಟ್ಟಿ ಮಾಡಿದ್ನಂದ್ರೆ ಚಪಾತಿ ಹಿಂದ್ಗಡೆ ಮಾಡಿರ್ತೀನಿ. 9ಕ್ಕೆ ಹುಡುಗರಂತೂ ಶಾಲೆಗೆ ಹೋಗಿರ್ತಾರಲ್ಲ ರೀ. ಹಂಗಾಗಿ ಕಿಸಿಂದ ಭಾಳಷ್ಟು ಲೇಟ್ ಆಗಿತ್ತಂದ್ರೆ ಫಸ್ಟ್ ಚಪಾತಿ ಮಾಡಿದ್ರೆ ರೊಟ್ಟಿ ಮಾಡಿರ್ತೀನಿ. ಇವಾಗಂತೂ ಇದಿಷ್ಟು ಕೊಬ್ಬರಿ ಉರ್ಲಿಕತ್ತಿದೆ ರೀ. ಇವತ್ತಂತೂ ಸೋಯಾಬೀನ್ ಪಲ್ಯ ಮಾಡ್ಬೇಕಂತ ಕಿಸಿಂದ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಅದ ಹೋಳು ಇಟ್ಟಿದ್ರಿ. ಅಂದ್ರೆ ಪಾಣ್ಯಾಗ ಹಾಕಂಗಿಲ್ಲ ನಾನು ಉಳ್ಳಾಗಡ್ಡಿ ಸೋಯಾಬೀನ್ ಪಲ್ಯಕ್ಕೆ. ಎಣ್ಣೆಗೆ ಕರ್ದು ಕಿಸಿಂದ ಹುರಿದು ಕೊಬ್ಬರಿ ಕೂಡನೇ ಹುರಿದು ಹಾಕಿ ಕುಟ್ಟಿ ಹಾಕಿರ್ತೀವಿ ನಾವು. ಹಂಗಾಗಿ ಕಿಸಿಂದ ಅದಿಷ್ಟು ಅದೇ ಬೊಗಣ್ಯಾಗ ಕೊಬ್ಬರಿ ಉರ್ಲಿಕತ್ತೀವಿ ರೀ. ಕಡೆಗೆ ಹಂಚನ್ಯಾಗ ಹುರಿಬೇಕಾದ್ರಂತೂ ರೊಟ್ಟಿ ಬರಂಗಿಲ್ಲಲ್ಲ ರೀ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದಿರ್ತೇವಲ್ಲ, ಹಂಗಾಗಿ ಕಿಸಿಂದ ಅದೇ ಬೊಗಣ್ಯಾಗೆ ಫಾಣೆ ಹೊಡಿತೀನಲ್ಲ ಅಂತ ಕಿಸಿಂದ ಕೊಬ್ಬರಿ ಮತ್ತು ಇದು 2 ಈರುಳ್ಳಿ ಅದ್ರಾಗೆ ಹುರ್ಲಿತ್ತಿದ್ದೆ. ಸ್ವಲ್ಪ ಹಿಟ್ಟು ಹುರಿದಿನ್ರಿ, ಹಿಟ್ಟು ಹುರಿದಿನಿ. ಒಂದಿಷ್ಟು ಕೊಬ್ಬರಿ ಹುರಿದಿದ್ದೀನಿ. ಅದ್ರ ಏನೋ ಕುಟ್ಟಬೇಕು, ಏನೋ ಪುಸಾರ ಬಿಸಿನೀರಾಗ ಹಾಕಿ ತೊಗೋಬೋದ್ರಿ. ನಾನು ಬಿಸಿನೀರಾಗ ಏನು ಹಾಕಿದ್ದಿಲ್ಲ, ಸ್ವಲ್ಪ ನೀರು ಹಾಕಿ ನೆನೆಯಿಟ್ಟಿನಿ. ಅದ್ರ ಎಂಡಾವ ಹಾಕಿದೆ. ಖಾರ ಎಣ್ಣೆ ಕುದಿಬೇಕು.
ಕೊಡೋನಿ ಬಾ ಹಿಂಗೆ ಇಡೇ ಚಲ್ ಮಾಡಿ ಬಾಯ್ ಬನ್ನಿ ಚೆನ್ನಮ್ಮ ಏ ಚೆನ್ನ ಮಸಾಲೆ ಚೀಟಿ ಇದ್ದೀವಲ್ಲ ಇಲ್ಲ ಅಲ್ಲ ಪೈಲೆ ತಿದ್ದೀವಿ ನಾ ಆ ಮಸಾಲೆ ಡಬ್ಬದಾಗ ಆ ಡಬ್ಬ ತರಪ್ಪ ಮಸಾಲೆ ಚೀಟಿ ಒಳಗೆ ಆ ಸೋವಿನ ಪಲ್ಯ ಅಂತ ಮಾಡಿದ್ವಿ ಇಷ್ಟು ರೊಟ್ಟಿ ಮಾಡ್ಬೇಕಿದೆ ಹಾ ನೀಲಿ ಮಸಾಲೆ ಡಬ್ಬದಾಗ ನೋಡು ನೀಲಿ ಇದು ಹಸಿರು ಮಸಾಲೆ ಡಬ್ಬದಾಗ ಇದು ನಡಬಾರ್ಕಿನ ಖಾನ್ಯಾಗ ಅವನು ಮೆಟ್ಟು ಕಾಣ ಚಾ ಹಾಕುತ್ತಾನೆ ಸೋಸುತ್ತಾನೆ ಕಾಪ್ತಮ್ಮಲ್ಲ ಇಲ್ಲ ಕ್ಯಾಮ್ರಾ ಉಳಿಸಿನಿ ಈ ಕಡೆ ಬಸ್ತಾಗಿ ಬಾ ಮೊಬೈಲ್ ಉಳಿಸಿ ನೀರಿನ ಕೊಡೋದಲ್ಲ ತಳದ ತಂಗಿ ಸೊಸೈಟಿ ಚಿಮಟೆ ಇಲ್ಲದನ್ ಸಿಗಲಿಗೆ ನೋಡು ಅಲ್ಲಿ ಪೂರಾ ನಮ್ ಶಿವರ್ ಕೇಸಿಂಗ್ ಹಾಕಿಸ್ಕೊತದವ ಇವರು ಇಬ್ಬರು ಅಂತೂ ಸಾಲಿಗೆ ತಯಾರಾಗಿದ್ರಿ ಅದ್ರಾಗ ಚೆನ್ನಂಬಿಸ್ ತಯಾರಾಗಿದ್ರು ಯಾಕೆಂದರೆ ಇವರಿಬ್ಬರದ್ದು ಸಾಲಿ ಡ್ರೆಸ್ ಇದ್ದಿದ್ದಿಲ್ಲ ಇವತ್ತು ಅದ್ರ ಸಾಲಿ ಡ್ರೆಸ್ ಅಂತೂ ಈ ಡೈಲಿ ಉಡೋ ಡ್ರೆಸ್ ಅಂತೂ ಬೇಸ್ತರ್ಕಮ್ಮ ಬದಲು ಮಾಡ್ತಾರೆ ಆದರೆ ಇವತ್ತು ಬುಧವಾರ ದಿನವೇ ಇವೆ ಉಟ್ಕೊಂಡಿದ್ರು ಅವ್ರು ಮುಂತ್ಯಾಗ ನಡಿ ನೀನು ಸಂಗಟಲ್ಲಿ ಜೆಟ್ಟೊಂದು ಯಾಕಂದ್ರೆ ಜಾಸ್ತಿ ಇದು ಮಾಡೋದಂದ್ರೆ ಮುತ್ತಿಗೆ ಇದು ಮಾಡಿರ್ತಾನೆ ಅವನು ಜಾಸ್ತಿ ಏನೇ ಬೇಕಿದ್ರೆ ಜಾಸ್ತಿ ಮುತ್ತೆ ಕೇಳ್ತಾನೆ ನಮಗೇನೋ ಜಾಸ್ತಿ ಏನೂ ಇದು ಮಾಡಂಗಿಲ್ಲ ರೀ ಅವನು ಹಿಂಗಾಗಿ ಕಿಸಿಂದ ನಮ್ಮ ಚೆನ್ನಮ್ಮಂದ ಇವತ್ತು ಕಲರ್ ಸಾಲಿ ಬಟ್ಟೆ ಡ್ರೆಸ್ ಇದ್ದು ಅಂತ ಅದಕ್ಕೆ ಚೆನ್ನಮ್ಮ ಹೊಂಟಿಡ್ರಿ ಸಾಲಿಗೆ ಹೋಗ್ಬೇಕಾದ್ರೆ ಟೈಮ್ 9:30 ಆಗಿತ್ತು ಒಳಗೊಮ್ಮ ಜಲ್ದಿನೇ ಹೋಗಿರ್ತಾರೆ ಆದರೆ ಇವತ್ತು ಹೋಗ್ಬೇಕಾದ್ರೆ ಭಾಳ ಲೇಟ್ ಇತ್ತು ನಾವು ಹೊಲಕ್ಕೇನು ಹೋಗಲಿಲ್ಲ ರೀ ಇವತ್ತು ಅವರೇ ಹೊಲಕತ್ತಿದ್ರು ಹೊಲಕ್ಕೆ ನಾನು ಹೋಗಿದ್ದಿಲ್ಲ ಅಡುಗೆ ಅಂತೂ ಎಲ್ಲ ಆಗಿತ್ತು ಆಕಿ ತಂಗಿಗೆ 5 ರೂಪಾಯಿ ಕೊಡು ಸ್ವಲ್ಪ ಬಾಂಡೆ ಟಿಕೆಟ್ ಅಂತೂ ಅಡುಗೆ ಮಾಡೋದು ಎಲ್ಲ ಜಲ್ದಿನೇ ಮಾಡಿಬಿಟ್ಟಿದ್ವಿ ಒಂದು ಸ್ವಲ್ಪ ಹೊಲಕ್ಕೆ ಹೋಗ್ಬೇಕಂತ ಕಿಸಿಂದ ಜಲ್ದಿ ಮಾಡಿದ್ದೆ ಆಮೇಲೆ ಇವತ್ತೇ ಬಿಟ್ಟು ನಾಳೆಗೆ ಹೋದ್ರೆ ಅಂತ ಕಿಸಿಂದ ತೊಗೊಂಡಾನ ಸೀಸ್ ಕಡಿ
ಈ ಸಲ ಚಿಸ್ಕಡೆ ಅದ ನನ್ನ ಮಕ್ಕಳು ಕಡ್ಡಿ ತೆಗೆತ